ಕನ್ನಡ ಇಂಡಸ್ಟ್ರಿಗೆ ಒಂದು ಎಕ್ಸಲೆಂಟ್ ಹೀರೋ ಸಿಕ್ಕಿದ್ದಾನೆ ಅನ್ಕೋಬೇಕು. ಬೆಳೆಸ್ಬೇಕು ಇವ್ನು ಹೀರೋಗೆ. ಮತ್ತೆ ನ್ಯಾಚುರಲಿಟಿ ಇಲ್ಲಿ ಮಾಡಿದ್ದಾನೆ. ಪ್ರಾಕ್ಟೀಸ್ ಅಲ್ಲಿ ಮಾಡಿಲ್ಲ, ಇದ್ರಲ್ಲಿ ಮಾಡಿಲ್ಲ, ನ್ಯಾಚುರಲ್ ಆಗಿ ಮಾಡಿರೋ ಈ ಮೂವಿ ತುಂಬಾ ಚೆನ್ನಾಗಿದೆ. ಸ್ಟೋರಿ ತುಂಬಾ ಚೆನ್ನಾಗಿದೆ ಸರ್. ಮೆಸೇಜಸ್ ಚೆನ್ನಾಗಿದೆ. ಇಲ್ಲ ಇಲ್ಲ, ಫೈಟಿಂಗ್ ಅಂದ್ರೆ ಬ್ಯಾಚುಲರ್ ಹುಡುಗರಿಗೆಲ್ಲ ಚೆನ್ನಾಗಿರುತ್ತೆ. ಇದು ಫ್ಯಾಮಿಲಿ ಕೂರ್ಸ್ಕೊಳಕ್ ತುಂಬಾ ಚೆನ್ನಾಗಿದೆ. ಫ್ಯಾಮಿಲಿ ಒಳ್ಳೆ ಟೈಮ್ ಇದಾಗಿದೆ. ಮತ್ತೆ ಕಲಿಯೋದು ತುಂಬಾ ಚೆನ್ನಾಗಿದೆ. ದೈವ ಶಕ್ತಿ ಚೆನ್ನಾಗಿದೆ. ಮತ್ತೆ ನಟ ತುಂಬಾ ಚೆನ್ನಾಗಿ ಮಾಡಿದ್ದಾನೆ. ಒಂಥರ ಲವ್ ಸ್ಟೋರಿ ಬಿದ್ದಿಲ್ಲ. ಸ್ಟೋರಿ ಫ್ಯಾಮಿಲಿ ಸ್ಟೋರಿ ಚೆನ್ನಾಗಿ, ಒಂದು ದೈವಿಕ ಕಥೆ ಇದೆ. ಚೆನ್ನಾಗಿದೆ. ಒಂದ್ಸಲ ನೋಡಕ್, ಒಂದ್ಸಲ ಎರಡ್ ಸಲ ಮೂರ್ ಸಲ ನೋಡ್ಬೋದು ಸರ್. ಸ್ಟೋರಿ ಚೆನ್ನಾಗಿದೆ. ಎಲ್ರು ಬಂದ್ ನೋಡಿ. ಹೊಸಬ್ರು ಆಕ್ಟರ್ ಅಂತ ಅನ್ಸೋದೇ ಇಲ್ಲ. ಸಿನಿಮಾ ಅದು ಲಾಸ್ಟ್ ಕ್ಲೈಮ್ಯಾಕ್ಸ್ ಅಂತೂ ತುಂಬಾ ಚೆನ್ನಾಗಿದೆ. 15 ಮಿನಿಟ್ಸ್ ಎಲ್ರು ಸಪೋರ್ಟ್ ಮಾಡಿ. ಹೊಸಬ್ರಿಗೆ ತುಂಬಾ ಕನ್ನಡ ಇಂಡಸ್ಟ್ರಿ ಬೆಳೆಯುತ್ತೆ. ಥ್ಯಾಂಕ್ ಯು. ನಿಮಗೆ ಯಾವ ಪರ್ಟಿಕ್ಯುಲರ್ ಪೋರ್ಷನ್ ಇಷ್ಟ ಆಯ್ತು? ಲಾಸ್ಟ್ ಒಂದು 15 ಮಿನಿಟ್ಸ್ ಸೀನ್ ತುಂಬಾ ಚೆನ್ನಾಗಿತ್ತು. ಮಂಗಳಮುಖಿಯರು ಬಂದಾಗ ತುಂಬಾ ಬೂಮ್ ಆದಂಗ ಅನ್ಸುತ್ತೆ. ತುಂಬಾ ಚೆನ್ನಾಗಿದೆ. ಎಲ್ರು ಸಪೋರ್ಟ್. ತುಂಬಾ ಖುಷಿಯಾಗಿದೆ. ನಮ್ಮ ಟ್ರಾನ್ಸ್ಜೆಂಡರ್ಸ್ ನ ತಗೊಂಡು ಈ ತರ ಒಂದ್ ಕತೆ ಮಾಡಬಹುದು ಅಂತ ಅನ್ನೋದನ್ನ ಇಲ್ಲಿ ಮೂವಿನಲ್ಲಿ ನೋಡಿದ್ರೆ ಅರ್ಥ ಆಗುತ್ತೆ. ನಮ್ಮ ಟ್ರಾನ್ಸ್ಜೆಂಡರ್ ಮಹಿಳೆಯರ ಮೇಲೆ ಇನ್ನೂ ಸ್ವಲ್ಪ ಗೌರವನೂ ಬರುತ್ತೆ ಅಂತ ತಿಳ್ಕೊಂಡಿದ್ದೀನಿ. ತುಂಬಾ ಖುಷಿ ಆಗುತ್ತೆ ಮೂವಿ ನೋಡಿ. ಖುಷಿ ಆಯ್ತು. ಚೆನ್ನಾಗಿದೆಪ್ಪ, ತುಂಬಾ ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ. ಮಹಾಭಾರತದ ಕತೆ ಸ್ವಲ್ಪ ಹಾಕೊಂಡಿದಾರಲ್ಲ, ಅದು ಶಿಖಂಡಿಗೆ ಕಂಟೆಂಟ್ ಇದೆ ಸಬ್ಜೆಕ್ಟ್. ಇನ್ನೂ ಒಂದು ಕನ್ನಡ ಸಿನಿಮಾಗೆ ನಾವು ತುಂಬಾ ಸಪೋರ್ಟ್ ಮಾಡ್ಬೇಕು. ಅದಕ್ಕಿಂತ ಹೆಚ್ಚಾಗಿ ಹೇಳ್ಬೇಕಂತಂದ್ರೆ ಎಲ್ರು ಕೇಳ್ತಾರೆ ಸಿನಿಮಾ ಮಾಡಿದೀವಿ ನಾವು, ಥಿಯೇಟರ್ ಬನ್ನಿ ಅಂತ. ಫಸ್ಟ್ ಆಫ್ ಆಲ್ ಈ ಫೋನ್ ಅಲ್ಲಿ ಇರಕ್ಕಂತ ಏನು ನಾವು ಇವತ್ತು ಎಂಟರ್ಟೈನ್ಮೆಂಟ್, ಇವತ್ತು ಇನ್ಸ್ಟಾಗ್ರಾಮ್ ಹೋಗ್ಬೋದು, ಇವೆಲ್ಲ ನೋಡ್ತೀವಲ್ಲ, ಇವನ್ನೆಲ್ಲ ಸೈಡಿಗೆ ಇಟ್ಬಿಟ್ಟು ಫಸ್ಟ್ ಇಂಥ ಸಿನಿಮಾ ನೋಡಿ ಬಂದ್ಬಿಟ್ಟು ನಿಮ್ಮ ಮನೆಯಲ್ಲಿ ಸ್ಟೂಡೆಂಟ್ಸ್ಗಳು ಇದ್ರೆ ಇಂಥ ಸಿನಿಮಾನ ತೋರಿಸಿ. ಒಳ್ಳೆ ತುಂಬಾ ಚೆನ್ನಾಗಿದೆ. ನಮ್ಮ ಹೇಳ್ಬೇಕಂತಂದ್ರೆ ನಮ್ಮ ಡೈರೆಕ್ಟರ್ ಗುರುಮೂರ್ತಿ ಅವರಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂದ್ರೆ ಒಳ್ಳೆ ಒಂದು ಸಿನಿಮಾ ಕೊಟ್ಟಿದ್ದಾರೆ. ಪ್ರೊಡ್ಯೂಸರ್ ನಮ್ಮ ಪ್ರವೀಣ್ ಕುಮಾರ್ ಸರ್, ಸೀರಿಯಸ್ ಆಗಿ ಹೇಳ್ತಿದ್ದೀನಿ, ತುಂಬಾ ಚೆನ್ನಾಗಿದೆ ಸರ್. ಇಂಥ ಸಿನಿಮಾ ಇನ್ನೊಂದು 10 ಸಿನಿಮಾ ಮಾಡ್ಬೇಕಂತ ಕೇಳ್ಕೊಂತೀವಿ ಸರ್. ತುಂಬಾ ಹೈಲೈಟ್ ಆಗಿದೆ. ಮೇನ್ ಹೇಳ್ಬೇಕಂತಂದ್ರೆ ನೀವು ಬನ್ರಿ ಅಂತ ನಾನು ಕರಿತಾ ಇಲ್ಲ ಥಿಯೇಟರ್ಗೆ. ಬಟ್ ಒಳ್ಳೆ ಸಿನಿಮಾ ಕೊಟ್ಟಿದ್ದಾರೆ. ಫಸ್ಟ್ ಇಂದ ಸಿನಿಮಾ ಸಪೋರ್ಟ್ ಮಾಡಿ. ಫಸ್ಟ್ ಥಿಯೇಟರ್ ಬಂದು ಸಿನಿಮಾ ನೋಡಿ. ಚೆನ್ನಾಗೈತೆ, ನೋಡ್ದು ಚೆನ್ನಾಗೈತೆ. ಎಲ್ಲ ಚೆನ್ನಾಗೈತೆ. ತುಂಬಾ ಇಷ್ಟ ಆಯ್ತು, ನೋಡ್ಬೋದು. ತುಂಬಾ ಚೆನ್ನಾಗಿದೆ. ಐ ಆಮ್ ಅ ಕ್ವೇರ್ ಆಕ್ಟಿವಿಸ್ಟ್, LGBTQ ಆಕ್ಟಿವಿಸ್ಟ್ ನಾನು. ನಮ್ದೇ ಸಮುದಾಯದ ಮೂವಿ ಇದಾಗಿದೆ. ಆಮೇಲೆ ತುಂಬಾ ಚೆನ್ನಾಗಿದೆ ಮೂವಿ. ಒಂದು ಜೋಗ್ತಿ ಟ್ರೆಡಿಷನ್ ಬಂದು ಹೆಂಗೆ ಅಪ್ಲಿಫ್ಟ್ ಮಾಡಿದ್ದಾರೆ. ಜೋಗ್ತಿ ಟ್ರೆಡಿಷನ್ ಅಂದ್ರೆ ಏನು ಅನ್ನೋದನ್ನ ಜನರಿಗೆ ತಿಳಿಸೋದು ಒಂದು ಒಳ್ಳೆ ವಿಧಾನ ಆಗಿದೆ. ನಮ್ಮ ಕರ್ನಾಟಕದ ಪ್ರತ್ಯೇಕವಾಗಿರುವಂತ ಜೋಗ್ತಿ ಟ್ರೆಡಿಷನ್ ಬಂದು ಅಪ್ಲಿಫ್ಟ್ ಆಗ್ಬೇಕು. ಇಟ್ಸ್ ಅ ಗುಡ್ ಮೆಸೇಜ್ ದಟ್ ದ ಟೀಮ್ ಹ್ಯಾಸ್ ಮೇಡ್. ಐ ಕಂಗ್ರಾಚುಲೇಟ್, ಆಲ್ ದ ಬೆಸ್ಟ್ ಫಾರ್ ಮಿರಾಕಲ್ ಮಳೆ ಸೀನಲ್ಲಿ ಬರೋದು ತುಂಬಾ ಚೆನ್ನಾಗಿ ಮಳೆ ಬಂದಿದೆ. ಎಲ್ಲ ಆರ್ಟಿಸ್ಟ್ ತುಂಬಾ ಚೆನ್ನಾಗಿ ಬಂದಿದೆ. ಎಲ್ಲಮ್ಮ ಶಕ್ತಿ ಇದೆ, ತುಂಬಾ ಚೆನ್ನಾಗಿದೆ. ಯಾವ ತರ ಯೂಸ್ ಮಾಡ್ಕೊಂತಾರೆ, ಯಾವ ತರ ಅದೇ ತರ ಮೂವಿ ಮಾತ್ರ ತುಂಬಾ ಚೆನ್ನಾಗಿದೆ. ಫ್ಯಾಮಿಲಿ ಸಮೇತ ಬಂದು ಎಲ್ಲರೂ ನೋಡಿ. ಫ್ಯಾಮಿಲಿ ಸಮೇತ ಫ್ಯಾಮಿಲಿ ಮೂವಿ ಆದ್ರೆ ಒಂದು ಆಫರ್ ಅನ್ನೋದು ಕೊಟ್ರೆ ಯಾವ ತರ ನಿರೂಪಿಸ್ಕೊಂಡಿದ್ದಾರೆ ಅಂತಂದ್ರೆ ಅಂದಿದ್ದು ಸೂಪರ್ ಆಗಿದೆ. 7 ಜನ ಅಂತಂದ್ರು ಅದೇ ಒಂದು ಆಫರ್ ಸಿಕ್ಕಿದ್ರೆ ನಾವು ಏನು ಅನ್ನೋದನ್ನ ನಿರೂಪಿಸ್ಕೊಳ್ಳೋಕೆ ಇದೊಂದು ಆಪರ್ಚುನಿಟಿ. ಇದನ್ನ ನೋಡಿ ನಮ್ಗೂ ಅವಕಾಶ ಕೊಡಿ. ನಾನು ಇಷ್ಟು ದಿನ ಪಟ್ಟಂತ ಕಷ್ಟ ಏನಿತ್ತು ಅದಕ್ಕೊಂದು ಸಾರ್ಥಕತೆ ಅನ್ಸುತ್ತೆ. ಆಡಿಯನ್ಸ್ ಜೊತೆಗೆ ಕೂತ್ಕೊಂಡು ಮೂವಿ ನೋಡಿದ್ದು ಇನ್ನೂ ನಿಜವಾಗ್ಲೂ ತುಂಬಾ ಅಂದ್ರೆ ತುಂಬಾ ಖುಷಿಯಾಗಿದೆ. ಸೊ ಪದಗಳೇ ಇಲ್ಲ. ಧರ್ಮ ಅನ್ನೋ ಒಂದು ಕಾನ್ಸೆಪ್ಟ್ ಅಲ್ಲಿ ಶಿಖಂಡಿ ಮೂವಿ ಬಂದಿದೆ. ಸೊ ಎಲ್ಲಾ ಮಂಗಳಮುಖಿಯರಿಗೂ ಒಂದು ಕಿರೀಟ ಇಟ್ಟಂಗಿದ್ದು. ಸೊ ನನ್ನೊಬ್ಳಿಗೆಲ್ಲ ಸೊ ಎಲ್ಲಾ ಮಂಗಳಮುಖಿಯರು ಇದು ಮೂವಿನ ನೋಡಿ ಸೊ ಅದರಿಂದ ಕಲ್ತು ಸೊ ಸಮಾಜದಲ್ಲಿ ಒಂದು ಒಳ್ಳೆ ಒಂದು ಬಹುಮುಖ್ಯ ಪಾತ್ರವನ್ನ ವಹಿಸಿ ಸಮಾಜದ ಒಳಗಡೆ ಇದ್ದು ಒಂದು ಒಳ್ಳೆ ಜೀವನ ಕಟ್ಕೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ. ನಮ್ಗೆ ಕರುಣೆ ಬೇಡ, ಪ್ರೀತಿ ಸಿಗ್ತಾ ಇದೆ. ಅಂಡ್ ಶಿಖಂಡಿ ಅಂದ ತಕ್ಷಣ ಇವತ್ತು ಎಷ್ಟೊಂದು ಜನ ಮಂಗಳಮುಖಿಯರು ಬಂದು ಆಶೀರ್ವಾದ ಕೊಟ್ಟಿದ್ದಾರೆ. ಒಳ್ಳೆ ರೆಸ್ಪಾನ್ಸ್. ಯಾಕಂದ್ರೆ ಅವರ ಮಹತ್ವ ಏನು, ಅವರ ಪ್ರಾಮುಖ್ಯತೆ ಏನು ಅನ್ನೋದನ್ನ ಸಿನಿಮಾದಲ್ಲಿ ತೋರಿಸಿದ್ದಾರೆ. ಅಂಡ್ ಎಷ್ಟೊಂದರ ತಾಯಿ ಇವಾಗ ಮಕ್ಕಳು ಆಗದೆ ಇದ್ದವ್ರಿಗೆ ಮಕ್ಕಳು ಸಿಕ್ಕಿದ್ರೆ ಅವ್ರನ್ನ ಹೇಗೆ ಕಾಪಾಡ್ತಾರೆ, ಆ ಪ್ರೀತಿ ಹೇಗಿರುತ್ತೆ ಅಂತ ಸಿನಿಮಾದಲ್ಲಿ ತೋರಿಸಿದ್ದಾರೆ. ಅದೊಂದು ಸೆಂಟಿಮೆಂಟ್ ನಮ್ಮ ಸಿನಿಮಾದ ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು. ಸೊ ತುಂಬಾ ಖುಷಿ. ಅಂಡ್ ಎಲ್ಲ ತಾಯಿದ್ರ ಆಶೀರ್ವಾದ ಇವತ್ತು ಸಿಕ್ಕಿದೆ. ಇವಾಗ ನಾವು ನೋಡ್ತಾ ಇರೋಂಗೆ ಈ ಕಮರ್ಷಿಯಲ್ ಆಸ್ಪೆಕ್ಟ್ ಸಿನಿಮಾದಲ್ಲಿ ಒಂದು ಸೆಂಟಿಮೆಂಟ್ ಆಗಿ ಬಂದಿರುವಂತ ಸಿನಿಮಾ ಇತ್ತು. ಅದ್ರಲ್ಲಿ ನಾವು ಆಲ್ರೆಡಿ ಗೆದ್ದಿದೀವಿ ಅನ್ಕೊಂತೀವಿ. ಯಾಕಂದ್ರೆ ಸಿನಿಮಾ ಕ್ಲೈಮ್ಯಾಕ್ಸ್ ಟೈಮ್ ಅಲ್ಲಿ ಎಷ್ಟೊಂದು ತಾಯಿ ಆಗ್ತಿರೋದನ್ನ ನಾವು ಕಣ್ಣಾರೆ ನೋಡಿದೀವಿ.
ಹಾಗಾಗಿ ಒಂದು ಭಾವನೆ, ಒಂದು ಎಮೋಷನ್, ರಿಲೇಶನ್ಶಿಪ್ ವ್ಯಾಲ್ಯೂಸ್ ಏನನ್ನೋದನ್ನ ತೋರಿಸಿದೆ. ಅಂಡ್ ಒಂದು ಮಹಾಭಾರತಕ್ಕೆ ನಮ್ಮ ಸಿನಿಮಾಗೆ ಲಿಂಕ್ ಏನಂತ ಅಂದ್ರೆ ಕರ್ಮ ಯಾವತ್ತು ಯಾರನ್ನೂ ಬಿಡಲ್ಲ. ಐ ವೆರಿ ಹ್ಯಾಪಿ. ನಂಗೆ ಅದು ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ ಆಗ್ತಿಲ್ಲ ಈಗ. ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ, ಬಟ್ ತುಂಬಾನೇ ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ಸೊ ನೀವೆಲ್ಲರೂ ಬಂದು ಸಿನಿಮಾನ ಥಿಯೇಟರ್ ಅಲ್ಲೇ ಬಂದು ನೋಡಿ, ಒಳ್ಳೆ ಕಂಟೆಂಟ್ ನಾವು ನಿಮ್ ಮುಂದೆ ತಂದಿದ್ದೇವೆ. ಸೊ ಕಷ್ಟಪಟ್ಟು ಇಷ್ಟಪಟ್ಟು ಸಿನಿಮಾನ ಮಾಡಿದ್ದೇವೆ. ಹೊಸೊಬ್ರಾದ್ರೂ ತುಂಬಾನೇ ಕಲ್ತು ತುಂಬಾನೇ ಹಾರ್ಡ್ ವರ್ಕ್ ಮಾಡಿ ನಾವೇ ಸಿನಿಮಾನ ಮಾಡಿದ್ದೇವೆ. ಸೊ ಎಲ್ಲರೂ ಥಿಯೇಟರ್ಗೆ ಬಂದೆ ಹೊಸ ಎಕ್ಸ್ಪೀರಿಯನ್ಸ್ ತೆಕ್ಕೊಂಡು ತುಂಬಾ ಎಂಟರ್ಟೈನ್ಮೆಂಟ್ ತೆಕ್ಕೊಂಡು ಸಿನಿಮಾನ ನೋಡಿ